ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ನಾವು ಆಲೂಗಡ್ಡೆಲಿಂದ ಸ್ನಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇವು ಮೇಲ್ಗಡೆ ತುಂಬಾ ಗರಿ ಗರಿಯಾಗಿರುತ್ತೆ, ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ಈ ಸ್ನಾಕ್ಸ್ ಅನ್ನ ಮಾಡೋದಕ್ಕೆ ಬೇಯಿಸಿದ ಆಲೂಗಡ್ಡೆನ ತಗೋಬೇಕು. 2 ರಿಂದ 3 ಆಲೂಗಡ್ಡೆನ ತಗೋಬೇಕು. ಅದನ್ನ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಈ ತರ ಎಲ್ಲಾನು ಗೀರ್ತಾ ಹೋಗ್ಬೇಕು. ಇದು ತುಂಬಾ ಸಾಫ್ಟ್ ಆಗಿ ಆದ್ರೆ ಸ್ನಾಕ್ಸ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ತರ ಎಲ್ಲಾನು ಗೀರ್ತಾ ಹೋಗ್ಬೇಕು. ನೋಡಿ, ಎಲ್ಲಾನು ತುಂಬಾ ಸಾಫ್ಟ್ ಆಗಿ ಆಗಿದೆ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕಬೇಕು. 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕಿದ್ದೀನಿ. ಆಮೇಲೆ ಅರ್ಧ ಸ್ಪೂನು ಉಪ್ಪನ್ನ ಹಾಕಿದ್ದೀನಿ. ಒಂದು ಚಿಟಿಕೆ ಕರಿಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನು ಜೀರಿಗೆ ಪುಡಿನ ಹಾಕಿದ್ದೀನಿ. ಹಾಕಿ ಇದಕ್ಕೆ 1 ಬಟ್ಲು ಕಾರ್ನ್ಫ್ಲೋರನ್ನು ತಗೊಂಡಿನಿ. ಇದನ್ನ ಸ್ವಲ್ಪನೇ ಹಾಕಿ ನಾದ್ಬಿಟ್ಟು ಆಮೇಲೆ ಮತ್ತೆ ಬೇಕಾದರೆ ಹಾಕಬೇಕು. ಒಂದೇ ಸಲ ಎಲ್ಲಾನು ಹಾಕಬಾರ್ದು. ಈ ಥರ ಫಸ್ಟ್ ಎಲ್ಲ ಕಲಿಸ್ಬೇಕು. ಕಲಸಿಕೊಂಡು ಆಮೇಲೆ ಅದು ಗಟ್ಟಿ ಆಗೋ ತನಕ ಕಲಿಸ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಬೇಕು. ತೊಳೆದು ಸಣ್ಣಾಗಿ ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿನ ಹಾಕಬೇಕು. ಹಾಕಿ ಈಗ ಇದನ್ನೆಲ್ಲ ಮತ್ತೆ ಚೆನ್ನಾಗಿ ಕಲಿಸ್ಬೇಕು. ಮತ್ತೆ ಹಾಕಬೇಕು ಕಾರ್ನ್ಫ್ಲೋರನ್ನು, ಮತ್ತೆ ಹಾಕಬೇಕು. ಹಾಕಿ ಅದು ಗಟ್ಟಿ ಆಗೋ ತನಕ ಈ ಥರ ಎಲ್ಲಾನು ಕಲಿಸ್ಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮೆಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ನೋಡಿ, ಈಗ ಸ್ವಲ್ಪ ಹಾಕಿ ನಾದೋಣ. ಇದು ಈಗ ಗಟ್ಟಿ ಆಗ್ತಾ ಬಂದಿದೆ ನೋಡಿ. ಇಷ್ಟ ಆದರೆ ಸಾಕು. ಈಗ ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ ಮಾಡ್ಕೊತ ಹೋಗಬೇಕು. ಈಗ ಇದನ್ನ ಸಣ್ಣ ಸಣ್ಣ ಉಳ್ಳಿಗಳಾಗಿ ಕಟ್ ಮಾಡ್ಕೋಬೇಕು. ಇವು ತುಂಬಾ ಟೇಸ್ಟಿಯಾಗಿ ಇರ್ತವೆ ಸ್ನ್ಯಾಕ್ಸು. ಸೇಮ್ ರೆಸ್ಟೋರೆಂಟ್ ಥರನೇ ಈ ಸ್ನ್ಯಾಕ್ಸ್ ಇರುತ್ತೆ. ಹಾಗಾಗಿ ಇದನ್ನು ಮಾಡೋದು ನೋಡೋಣ. ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಈ ಥರ ಉದ್ದುದ್ದಗಾಗಿ ಮಾಡ್ಕೋಬೇಕು. ಈ ಶೇಪಲ್ಲಿ ಮಾಡಬೇಕು. ಎಲ್ಲಾನು ಇದೇ ಥರ ಮಾಡಿ ಇಟ್ಕೋಬೇಕು. ಈ ಥರ ಮಾಡ್ಕೋಬೇಕು. ಟೊಮೆಟೊ ಕೆಚಪ್ ಜೊತೆ ತುಂಬ ಟೇಸ್ಟಿಯಾಗಿ ಇರ್ತವೆ. ಟೀ ಟೈಮಲ್ಲಿ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೋಡಿ. ಈ ಥರ ಎಲ್ಲಾನು ಮಾಡಿ ಇಟ್ಕೋಬೇಕು. ಎಣ್ಣೆನ ಕಾಸಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಒಂದೊಂದಾಗಿ ಹಾಕಬೇಕು. ಎಲ್ಲಾನು ಒಟ್ಟಿಗೆ ಹಾಕಿದರೆ ಅವು ಅಂಟ್ತವೆ. ಹಾಗಾಗಿ ಒಂದೊಂದಾಗಿ ಹಾಕ್ತಾ ಹೋಗಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಇವು ತುಂಬಾ ಟೇಸ್ಟಿಯಾಗಿ ಇರ್ತವೆ. ಹಾಗಾಗಿ ಇದನ್ನೊಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಈ ಥರ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಿರ್ತಾವ, ಒಳಗಡೆ ತುಂಬ ಸಾಫ್ಟ್ ಆಗಿರ್ತಾವ. ತುಂಬಾ ಟೇಸ್ಟಿಯಾಗಿ ಇರುವ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈ ಥರ ಕಲರ್ ಬಂದರೆ ಆಯಿತು ನೋಡಿ. ಈ ಥರ ಎಲ್ಲಾನು ಈಗ ತೆಗಿಬೇಕು. ನೋಡಿ, ತುಂಬಾ ಡಿಫ್ರೆಂಟ್ ಆದ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದು. ಈಗ ಇನ್ನೊಂದು ಸಲ ಹಾಕೋದನ್ನು ಹೇಳ್ತಾ ಇದ್ದೀನಿ. ಈ ಥರ ಒಂದೊಂದಾಗಿ ಬಿಡ್ತಾ ಹೋಗಬೇಕು. ಆಲೂಗಡ್ಡೆ ಇದ್ದರೆ 10 ನಿಮಿಷದಲ್ಲಿ ರೆಡಿ ಆಗುವ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನೋಡಿ. ಈ ಥರ ಇಷ್ಟು ಕೆಂಪಗಾದರೆ ಆಯಿತು.